ಬಳ್ಳಾರಿ ಗಲಾಟೆಯಲ್ಲಿ ಪೊಲೀಸರ ವೈಫಲ್ಯ ಇಲ್ಲ. ನಾನು ಕೂಡ ಗಲಾಟೆ ಆದ ದಿನ ಊರಿನಲ್ಲಿ ಇರಲಿಲ್ಲ. ಬಳ್ಳಾರಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪೊಲೀಸರ ತಪ್ಪಿಲ್ಲ, ನಾನು ಕೂಡ ಆ ಸಂದರ್ಭದಲ್ಲಿ ಊರಲ್ಲಿ ಇರಲಿಲ್ಲ ಅಂತ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸತ್ಯ ಶೋಧನಾ ನಿಯೋಗ ಬಂದಿದೆ, ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ. ಅದಾದ ಮೇಲೆ ಕುಟುಂಬದ ಜೊತೆ ಇದ್ದೆ, ಗಲಾಟೆ ನಡೆದಿದ್ದಕ್ಕೆ ಅಲ್ಲಿಗೆ ನಾನು ಹೋಗಿದ್ದು. ಬಳ್ಳಾರಿ ನಗರದ ಡಿವೈಎಸ್ಪಿ ನಂದಾರೆಡ್ಡಿ ನನ್ನ ಪರ ಕೆಲಸ ಮಾಡಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಶಾಸಕ ನಾರಾ ಭರತ್ ರೆಡ್ಡಿ ನ್ಯೂಸ್ 18ಗೆ ಹೇಳಿದ್ದಾರೆ. ಶಾಸಕ ಇರತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಇಡೀ ಘಟನೆಗೆ ಒಂದು ರೀತಿಯಲ್ಲಿ ಪೊಲೀಸ್ ವೈಫಲ್ಯ ಕೂಡ ಕಾರಣ ಆಯಿತು ಅನ್ನೋ ನಿಟ್ಟಿನಲ್ಲಿ ಕೂಡ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸರು ನಾವು ಬಂದಾಗ ನಮ್ಮ ಗುಂಪನ್ನೆಲ್ಲ ಚದುರಿಸಿ ನಮ್ಮನ್ನು ಈ ಕಡೆ ತೊಗೊಂಬಂದು ಅವತ್ತು ಒಳ್ಳೆ ಕೆಲಸ ಪೊಲೀಸವ್ರು ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಬೇಕಂದ್ರೆ ವೀಡಿಯೋಗಳ್ನಾಗೆಲ್ಲ ನೋಡ್ಕೋಬೋದು. ಇನ್ನು ನಮ್ಮ ಕಾರ್ಯಕರ್ತರನ್ನವ್ರು ಚದುರಿಸಿದಾರೆ ಹೊರತು ಅವ್ರ ಕಾರ್ಯಕರ್ತರನ್ನ ಯಾರನ್ನೂ ಚದುರಿಸಿಲ್ಲ ಪೊಲೀಸರು. ಈಗ ಘಟನೆಗೆ ಕಾರಣ ಅವರೇ. ಮಧ್ಯಾಹ್ನ 2:15ಗೆ ಬ್ಯಾನರನ್ನು ಅವರೇ ಒಂದು ದೊಡ್ಡ ವ್ಯಕ್ತಿಯಾಗಿ ಆ ಸ್ಥಾನದಲ್ಲಿ ಇದ್ದಂಥವ್ರು ಆ ಕೆಲಸ ಮಾಡಬಾರ್ದು. ಈಗ ಹಲವಾರು ಜನ BJP ಅವರು ನನಗೂ ಫೋನ್ ಮಾಡಿ ಅವ್ರದ್ದೇನು ಕೆಲಸಗಳಿದ್ದೆ ಎಲ್ಲ ಮಾಡಿಸ್ಕೊತಾರೆ. ಸ್ವಂತ ಅವ್ರ ಅಣ್ಣ ಆದಂಥ ಕರುಣಾಕರ್ ರೆಡ್ಡಿ ಅವರು ಇದೇ ಒಂದು ವಾರ 10 ದಿನ ಕೆಳಗೆ ನಾವು SP ಸರ್ಕಲಿಂದ ಹೊಂಬಾಯಿವರೆಗೆ ರೋಡ್ ಹಾಕೋವಾಗ ಅವ್ರ ಮನೆ ಮುಂದೆ ಸ್ವಲ್ಪ ಸರಿಯಾಗಿ ಇನ್ನೂ ಸ್ವಲ್ಪ ಡಾಂಬರೀಕರಣ ಎಲ್ಲ ಚೆನ್ನಾಗಿ ಮಾಡ್ಬೇಕಂತೇಳಿ ಸತೀಶ್ ಅವ್ರಿಗೆ ಫೋನ್ ಮಾಡಿ ಆ ಕೆಲಸವನ್ನು ಮಾಡಿಸಿದ್ದಾರೆ. ಅದ್ರಾಗೇನು ತಪ್ಪಿಲ್ಲ. ಅವ್ರು ಹಿರಿಯರಿದ್ದಾರೆ, ಅವ್ರು ಕೇಳ್ಬೋದು, ಅವ್ರು ಹೇಳ್ದಂಗೆ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಅಣ್ಣವ್ರು ಕರುಣಾಕರ್ ರೆಡ್ಡಿ ಅಣ್ಣವ್ರು ಯಾವ ರೀತಿಯಲ್ಲಿ ಮಾಡಿದ್ರು ಇವರು ಮನೆಗೇನು ಹಾಕಿಲ್ಲ. 100 ಫೀಟ್ ರೋಡು ಪಕ್ಕದಲ್ಲಿ ಬ್ಯಾನರ್ ಹಾಕಿದ್ವಿ. ಬ್ಯಾನರ್ ಆದಮೇಲೆ ಅವ್ರ ದೊಡ್ಡ ಕಾಂಪೌಂಡಿಂದ ಅವ್ರ ಮನೆ ಬಂದುಬಿಟ್ಟು 250 ಮೀಟ್ರ್ ದೂರದಲ್ಲಿ ಮನೆ. ಅದಕ್ಕೇನು ಅಬ್ಜೆಕ್ಷನ್ ಅಂತ ನನಗೆ ಗೊತ್ತಿಲ್ಲ. ಓಕೆ, ಅಬ್ಜೆಕ್ಷನೇ ಇತ್ತು, ನನ್ನ ಮನೆ ಮುಂದೆ ಇರಬಾರ್ದಪ್ಪ. ಫೋನ್ ಮಾಡಿ ನನಗೂ ಇನ್ನೊಬ್ರಿಗೂ, ನೋಡಪ್ಪ ನನಗೆ ಬೇಡ, ಕಮಿಷನರ್ಗೂ ನೋಡಪ್ಪ ನನ್ನ ಮನೆ ಮುಂದೆ ಬೇಡ, ದಯಮಾಡಿ ತೆಕ್ಕೊಳ್ಳಿ, ಬೇರೆ ಕಡೆ ಹಾಕ್ಕೊಳ್ಳಿ ಅಂದರೆ ಬೇರೆ ಕಡೆ ಹಾಕ್ತಿದ್ರು. ಅದಕ್ಕೆ ಅವರೇ ಬಂದು ಒಂದು ಜಗಳ ಮಾಡಿ ಆ ಹುಡುಗರಿಗೆ ಬೆದರಿಕೆ ಹಾಕಿ ಇನ್ನು ಸಾಯಂಕಾಲ ಎಲ್ಲರೂ ಹುಡುಗರನ್ನ ತೊಗೊಂಬಂದು ಮತ್ತೆ ಆ ಹುಡುಗರು ಹೋಗಿ ಅಲ್ಲಿ ಇದು ಏನಾಗಿದೆ ಅಂತ ನೋಡೋಕೆ ಹೋದಾಗ ಆ ಹುಡುಗರಿಗೆ ಕಲ್ಲು ತೂರಾಟ ಮಾಡಿ ಅವೆಲ್ಲ ಅವಶ್ಯಕತೆ ಏನಿತ್ತು? ಒಂದು ಸಣ್ಣ ಫೋನ್, ಇದು ನನಗೆ ನೋಡಪ್ಪ ಇದು ಬೇಡ, ನನ್ನ ಮನೆ ಮುಂದೆ ಬೇಡ. ಯಾವ ರೀತಿಯಲ್ಲಿ ಕರುಣಾಕರ್ ರೆಡ್ಡಿ ಅಣ್ಣವ್ರು ಫೋನ್ ಮಾಡಿ ನನ್ನ ಮನೆ ಮುಂದೆ ಈ ಕೆಲಸ ಮಾಡಿರಪ್ಪ ಅಂತಂದರು. ಅದೇ ರೀತಿಯಲ್ಲಿ ಇದು ನನ್ನ ಮನೆ ಮುಂದೆ ಬೇಡಪ್ಪ ಅಂತ ಹೇಳಿಬಿಟ್ರೆ ಆಯಿತು. ಈ ಘಟನೆ ಬ್ಯಾನರ್ ಅಂತಕ್ಕಂಥದ್ದೊಂದು ನೆಪ ಮಾತ್ರ ಇಡೀ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಯ್ತಾ ಈ ಒಂದು ಪ್ರಕರಣ? ನೋಡಿ, ನಾನು ಓದ್ಕೊಂಡಿದ್ದವನು, ನಾನು ರಾಜಕೀಯ ಸಂಘರ್ಷ ಇಂಥವಕ್ಕೆಲ್ಲ ಹೋಗಲ್ಲ. ಅಲ್ಲಿಂದ ಏನೋ ರಿಪೋರ್ಟ್ಸ್ ಬರಬೇಕು, ಮತ್ತು ಆದಮೇಲೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಅದ್ರ ಬಗ್ಗೆ ಹೆಂಗೆ ಆಪ್ರೇಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಪೊಲೀಸರೆಲ್ಲರೂ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ADGP ಅವರು ಬಳ್ಳಾರಿಯಲ್ಲಿ ಇದ್ದಾರೆ, ಮತ್ತು IG ಮೇಡಮ್ ಅವರು, ಮತ್ತು ಇನ್ನು ಎಲ್ಲರೂ ಪೊಲೀಸ್ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಇಡೀ ಪ್ರಕರಣದಲ್ಲಿ ಯಾರ ಪಾತ್ರ ಇದೆ ಅನ್ನೋದು ಕೂಡ ತನಿಖೆಯ ನಂತರ ಅಷ್ಟೇ ಗೊತ್ತಾಗುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಸಂಜು ಜೊತೆ ಬಸವರಾಜ ನಳ್ಳಿ, ನ್ಯೂಸ್ 18 ಬಳ್ಳಾರಿ. ಬಳ್ಳಾರಿಯ SP ಅಮಾನತಿಗೆ DCM DK ಶಿವಕುಮಾರ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. SP ಜೊತೆ ನಾನು ಮಾತನಾಡಿದ್ದೆ, ಯಾವ ಸ್ಟೇಜ್ನಲ್ಲಿದ್ರು ಅನ್ನೋದು ಗೊತ್ತು ಅಂತ DK ಶಿವಕುಮಾರ್ ಅವರು ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಕೂಡ ಅಂದು ನನಗೆ ಫೋನ್ ಅನ್ನ ಮಾಡಿದ್ದು. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆ ಕೊಡ್ತಾ ಇದ್ದಾರೆ. ಸುಟ್ಟು ಹಾಕ್ತೀವಿ ಅಂತ ಭರತ್ ರೆಡ್ಡಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿರೋ ಅವರು, ಬೆಂಕಿ ಹಚ್ಚೋಕೆ ಯಾರು ಹೋಗ್ತಾರೆ ರೀ, ಅವರ ಮನೆ ಮುಂದೆ ಬ್ಯಾನರ್ ಹಾಕಬಾರ್ದಾ, ತನಿಖೆ ನಡೀತಾ ಇದೆ, ಪೊಲೀಸರು ಕ್ರಮ ತಗೋತಾರೆ ಅಂತ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಇನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು SP ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ SP ಮಾತಾಡಿದ್ದೀನಿ. SP ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನು ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಹಿಂದೆ ಇದ್ದ SPಗೂ ಮಾತಾಡಿದ್ದೀನಿ, IG ಮಾತಾಡಿದ್ದೀನಿ, MLAಗೂ ಮಾತಾಡಿದ್ದೀನಿ, ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ. ಬಿಕಾಸ್ ವಿ ಆರ್ ಕನ್ಸರ್ನ್.